ಹಾಯ್! ಎಲ್ಲರಿಗೂ ನಮಸ್ತೆ. ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ನೀವು ಅನ್ಕೊಂಡಿರುವಂತ ಗೋಲ್ಸ್ ಇರ್ಬೋದು, ಮ್ಯಾನಿಫೆಸ್ಟೇಷನ್ಸ್ ಇರ್ಬೋದು, ಡಿಸೈರ್ಸ್ ಇರ್ಬೋದು, ಎಲ್ಲವೂ ಈ ಇಯರ್ ಸಕ್ಸಸ್ ಆಗ್ಲಿ ಅಂತ ಹೇಳ್ತಾ, ನ್ಯೂ ಬಿಗಿನಿಂಗ್ ಒಂದು ಒಳ್ಳೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು 111 ಪೋರ್ಟಲ್ ಇದೆ. ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಫ್ರೀ ಮಾಡ್ಕೊಂಡು ಮ್ಯಾನಿಫೆಸ್ಟ್ ಮಾಡಿದಾಗ ಖಂಡಿತ ಅದು ವರ್ಕ್ ಆಗುತ್ತೆ. ಇಲ್ಲಿ ನಾನು ನಿಮಗೆ ಒಂದು ಚಿಕ್ಕದಾಗಿ ಒಂದು ಮ್ಯಾನಿಫೆಸ್ಟೇಷನ್ ಕೋಡ್‌ನ ನಾನು ತಿಳಿಸ್ತೀನಿ. ಈ ತರ ನೀವು ಮಾಡ್ಕೊಂಡಲ್ಲಿ ನಿಮಗೆ ಖಂಡಿತ ಒಂದು ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ಪೇಪರಲ್ಲಿ ತಗೋಬೋದು, ಇಲ್ಲ ಒಂದು ಬೇ ಲೀಫ್ ಅಲ್ಲಿ ತಗೋಬೋದು. ಬೇ ಲೀಫಲ್ಲಿ ನೀವು ಈ ತರ ಬರ್ಕೋಬೇಕಾಗುತ್ತೆ. 1.111.25 ಅಂತ ಬರ್ಕೊಂಡು, ಕೆಳಗಡೆ ಫ್ರೀಕ್ವೆನ್ಸಿ ಇದನ್ನ ಮಿಸ್ ಮಾಡಕ್ ಹೋಗ್ಬೇಡಿ ಬರೆಯೋದಕ್ಕೆ. 126.22 ಹೆಚ್ ಝೆಡ್ ಅಂತ ಬರ್ಕೊಂಡು, ಈ ಕಡೆ ಉಲ್ಟಾ ನಿಮ್ ಇಂಟೆನ್ಷನ್ ಏನಿದೆ ಬ್ಯಾಕ್ ಪೇಪರಲ್ಲಿ ಒಂದು ವೈಟ್ ಪೇಪರ್ ಆಗ್ಬೇಕು. ಇಲ್ಲ ಅಂದ್ರೆ ಬೇ ಲೀಫ್ ಆಗ್ಬೇಕು. ಬೇ ಲೀಫ್ ಅಂದ್ರೆ ಇದು ಪಲಾವ್‌ಗೆಲ್ಲ ಹಾಕ್ತಾರಲ್ಲ ಎಲೆ, ಅದಾದ್ರೂ ಸಾಕಾಗುತ್ತೆ. ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಯೂಸ್ ಮಾಡಿ. ಬ್ಯಾಕ್ ಸೈಡಲ್ಲಿ ನಿಮ್ಮ ನೇಮ್ ಬರೀರಿ. ನಿಮ್ಮ ವಿಶ್ ಏನಿದೆ, ಫಾರ್ ಎಕ್ಸಾಂಪಲ್ ಡ್ರೀಮ್ ಕಾರ್ ತಗೋಬೇಕು ಈ ಇಯರ್ ಅಂತ ನೀವಿದ್ರೆ ಆ ತರ ಬರ್ದು ಥ್ಯಾಂಕ್ ಯು ಯೂನಿವರ್ಸ್ ಅಂತ ನೀವು ಮೆನ್ಷನ್ ಮಾಡಿ. ಇದನ್ನ ಈ ತರ ಫೋಲ್ಡ್ ಮಾಡ್ಕೊಂಡು ನಿಮ್ಮ ಕಡೆಗೆ, ನೀವು ಇದನ್ನ ಯಾರಿಗೂ ಸಿಗದೆ ಇರೋ ತರ ಇದನ್ನ ನೀವು ಎತ್ತಿಟ್ಕೋಬೇಕಾಗತ್ತೆ. ಈ ತರ ನೀವು ಎತ್ತಿಟ್ಕೊಂಡು ಇದನ್ನ ಮತ್ತೆ ಓಪನ್ ಮಾಡೋದಿಕ್ಕೆ ಹೋಗ್ಬೇಡಿ. ಎಲ್ಲಾದ್ರೂ ಒಂದು ಜಾಗದಲ್ಲಿ ಇಡಿ, ಇಲ್ಲ ನೀವು ಯೂಸ್ ಮಾಡಲ್ದೇ ಇರೋಂಥ ಜಾಗದಲ್ಲಿ ಇಟ್ಬಿಡಿ. ಒನ್ಸ್ ನಿಮ್ಮ ವಿಶು ಸಕ್ಸಸ್ಫುಲ್ ಆದಾಗ ನೀವು ಯೂನಿವರ್ಸ್‌ಗೆ ಸರೆಂಡರ್ ಮಾಡಿ ಅಂತ ಹೇಳ್ತಾ ಇಂದಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಎನರ್ಜಿ ಏನಿದೆ ಅಂತ ತಿಳ್ಕೊಳ್ಳೋಣ. ಇವತ್ತು ಆ, ಸೊ ನಿಮ್ಮ ಸಂಗಾತಿ, ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರು ಏನನ್ನ ನಿಮಗೆ ತುಂಬಾ ಅರ್ಜೆಂಟ್ ಮೆಸೇಜ್ ನಿಮಗೆ ಏನ್ ಕೊಡ್ತಾ ಇದ್ದಾರೆ ಅಂತ ನಾವು ನೋಡೋಣ. ಈ ಇಯರ್ ಬಿಗಿನಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮ್ಗೆ ಏನ್ ಎನರ್ಜಿ ರೀಡಿಂಗ್, ಏನು ಸಂದೇಶ ಬರ್ತಾ ಇದೆ ಅಂತ ನಾವು ತಿಳ್ಕೊಳ್ಳೋಣ. ನಿಮ್ಮ ಮನಸ್ಸಿನ ಪಾರ್ಟ್ನರ್ ಹೆಸರನ್ನ 3 ಟೈಮ್ಸ್ ನೀವು ಹೇಳ್ಕೊಂಡು ಈ ರೀಡಿಂಗ್‌ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಮೊದಲಿಗೆ ಏಟ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಸೆಕೆಂಡ್‌ಗೆ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಆ್ಯಂಡ್ ಥರ್ಡ್ ಕಾರ್ಡ್ ದ ಚಾರಿಟ್ ಕಾರ್ಡ್ ಬಂದಿದೆ. ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಈ ರೀಡಿಂಗ್ ಅಲ್ಲಿ ನಿಮ್ಮ ಸಂಗಾತಿ ಹೇಳ್ದೇ ಇರೋವಂಥ ಮಾತುಗಳು ಏನಾದ್ರೂ ಇದ್ರೆ ಅದು ಅವರು ಈ ರೀಡಿಂಗ್ ಅಲ್ಲಿ ವ್ಯಕ್ತಪಡಿಸ್ತಾರ ಅಂತ ನೋಡೋಣ. ಅವರ ಹೃದಯದಲ್ಲಿ, ಅವರ ಮನಸ್ಸಲ್ಲಿ ನಿಮಗೆ ಬರ್ತಿರೋ ಅರ್ಜೆಂಟ್ ಮೆಸೇಜ್ ಏನಿದೆ ಅಂತ ನಾವು ನೋಡೋಣ. ಈ ಟ್ಯಾರೋ ರೀಡಿಂಗ್ ಅಲ್ಲಿ ನಾವು ಏನ್ ತಿಳ್ಕೊಬಹುದು ಅಂದ್ರೆ, ಅವರು ಈಗ ಏನು ಹೇಳ್ಬೇಕು ಅಂತ ಬಯಸ್ತಾ ಇದ್ದಾರೆ, ಏನಾದ್ರು ಸ್ಟಕ್ ಆಗಿದಾರಾ, ಏನಾದ್ರು ತೊಂದರೆ ಇದೆಯಾ, ಏನ್ದ್ರ ಬಗ್ಗೆ ಅವರು ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ನನಗೆ ಅರ್ಜೆಂಟ್ ಮೆಸೇಜ್ ಏನ್ ಕೊಡ್ಬೇಕು ಅಂತ ಇದ್ದಾರೆ ಅದ್ರ ಬಗ್ಗೆ ಆಗಿರುತ್ತೆ. ಯಾಕೆ ಇವಾಗ ಈ ಮೆಸೇಜ್ ತುಂಬಾ ತಡ ಆಯ್ತು ನನಗೆ ರಿಸೀವ್ ಆಗೋದಿಕ್ಕೆ ಅನ್ನೋದು ನಿಮ್ಗೆ ಗೊಂದಲ ಇದ್ರೆ ಅದ್ರಿಂದನೂ ಕ್ಲಾರಿಫಿಕೇಶನ್ ಸಿಗುತ್ತೆ. ನಿಮ್ಮ ಕನೆಕ್ಷನ್ ಅಲ್ಲಿ ಏನ್ ಬದಲಾವಣೆ ಬರ್ತಾ ಇದೆ ಅಂತ ನೋಡೋಣ. ಹಾನೆಸ್ಟ್ ಕಮ್ಯುನಿಕೇಶನ್, ಕ್ಲಾರಿಟಿ ಆಕ್ಟಿವೇಟ್ ಆಗಿದೆಯಾ ಎನರ್ಜಿ ಅಂತ ನಾವು ತಿಳ್ಕೊಳ್ಳೋಣ. ಈ ರೀಡಿಂಗ್ ರೆಸನೇಟ್ ಆದ್ರೆ ಮಾತ್ರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಅವೈಲಬಿಲಿಟಿ ಇದೆ ಆ್ಯಂಡ್ ಚಾರ್ಜಸ್ 399 ರುಪೀಸ್ ಆಗಿರುತ್ತೆ. ಯಾರೆಲ್ಲ ಲಾಸ್ಟ್ 2 ವೀಕ್ಸಿಂದ 199 ರುಪೀಸ್ ಆಫರ್ನ ಯೂಸ್ ಮಾಡ್ಕೊಂಡಿದ್ದೀರೋ ಅವ್ರಿಗೆ ತುಂಬ ಥ್ಯಾಂಕ್ ಯು. ನಿಮಗೆ ಒಂದು ಮೆಸೇಜ್ ಸಿಕ್ಕಿದೆ ಅಂತ ಭಾವಿಸ್ತಾ ಲೆಟ್ ಸ್ಟಾರ್ಟ್. ಮೊದಲಿಗೆ ಇಲ್ಲಿ ಏಟ್ ಆಫ್ ಸ್ವಾರ್ಡ್ಸ್ ಬಂದಿದೆ. ರೈಟ್ ನಾವು ನಿಮ್ಮ ಪಾರ್ಟ್ನರ್ ತುಂಬಾನೇ ಮೆಂಟಲಿ ಸ್ಟಕ್ ಆಗಿದ್ದಾರೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವರು ಸ್ವಲ್ಪ ಟ್ರ್ಯಾಪ್ ಆಗಿದ್ದಾರೆ ಅನ್ನೋ ಫೀಲಿಂಗ್ಸ್ ಅಲ್ಲಿ ಅವ್ರು ಇದ್ದಾರೆ. ಸ್ವಲ್ಪ ಭಯ ವಾತಾವರಣ ಜಾಸ್ತಿ ಆಗ್ತಾ ಇದೆ. ರಾಂಗ್ ಮೂವ್ ತಗೊಂಡಿದ್ದೀನಿ, ನಾನು ಎಲ್ಲೋ ತಪ್ಪು ದಾರಿಯಲ್ಲಿ ನಿಂತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಓವರ್ ಥಿಂಕ್ ಮಾಡ್ತಾ ಇದ್ದೀನಿ, ತುಂಬ ಪವರ್ಲೆಸ್ ಆಗಿದ್ದೀನಿ, ನನಗೇನೂ ಮಾಡೋದಕ್ಕೆ ಆಪ್ಷನ್ ಸಿಗ್ತಾ ಇಲ್ಲ, ನನಗೆ ಯಾಕೋ ಏನೋ ತೊಂದರೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನನಗೆ ಚಾಯ್ಸಸ್ ಇದೆ ಆ್ಯಕ್ಚುಲಿ, ಬಟ್ ನನಗೆ ಏನೋ ಪವರ್ಲೆಸ್ ಆಗ್ತಾ ಇದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಅವರು ಮೆಂಟಲ್ ಬ್ಲಾಕ್ಸ್ ಇಲ್ಲಿ ಕಾಣ್ತಾ ಇದೆ. ಸೊ ನಾ ಇಲ್ಲಿ ಲ್ಯಾಕ್ ಆಫ್ ಫೀಲಿಂಗ್ಸ್ ಅಂತ ಏನೂ ಇಲ್ಲ, ಬಟ್ ಮೆಂಟಲ್ ಬ್ಲಾಕೇಜಸ್ ಜಾಸ್ತಿ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೆಕೆಂಡ್ ನೀವು ನೋಡ್ತಾ ಇರ್ಬೋದು, 2 ಆಫ್ ಪೆಂಟಿಕಲ್ಸ್ ಇಲ್ಲಿ ಬಂದಿರೋದ್ರಿಂದ ಅವರು ತುಂಬ ಜಗಲ್ ಮಾಡ್ತಾ ಇದ್ದಾರೆ. ಆ ಕಡೆ ಈ ಕಡೆ
ಆಹ್, ಜಗಲ್ ಮಾಡ್ತಾ ಇದ್ದಾರೆ. ತುಂಬ ಕನ್‌ಫ್ಯೂಷನಲ್ಲಿದ್ದಾರೆ. ಸೊ ಏನು ಡಿಸೈಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಏನು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ನನ್ನ ಮೈಂಡ್ ಮೇಡಪ್ ಆಗ್ತಾ ಇಲ್ಲ. ನಾನೇನನ್ನು ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸ್ವಲ್ಪ ಫಾಸ್ಟ್ ಪೇಸಲ್ಲಿ ಹೋಗೋಣ ಅಂತಾದ್ರೆ ಡೈರೆಕ್ಷನ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಾದ್ರೂ ಆಕ್ಷನ್ ತಗೋಬೇಕು ಅಂತ ಮುಂದಕ್ಕೆ ಹೆಜ್ಜೆ ಇಕ್ತಾರೆ. ಸ್ವಲ್ಪ ಹೆಸಿಟೇಷನ್ ಜಾಸ್ತಿ ಆಗ್ತಾ ಇದೆ. ಕಮ್ಯುನಿಕೇಷನ್ ಮಾಡ್ಬೇಕು ಅಂತ ಮುಂದೆ ಬರ್ತಾರೆ ನಿಮ್ ಜೊತೆ, ಸೈಲೆನ್ಸ್ ಆಗ್ತಾ ಇದ್ದಾರೆ. ಸೊ ಮೂವ್‌ಮೆಂಟ್ಸ್ ಮಾಡ್ಬೇಕು ಅಂದರೆ ಡಿಟರ್ಮಿನೇಷನ್ ಬರ್ತಾ ಇಲ್ಲ. ಸೊ ಇಲ್ಲಿ ತುಂಬಾ ಮೋಷನ್ ಬರ್ತಾ ಇದೆ. ಸೊ ಸ್ವಲ್ಪ ದಿನದ ನಂತರ ಮೋಷನ್ಸ್ ಬರ್ತಾ ಇದೆ. ಅಲ್ಲಿವರೆಗೂ ಸ್ವಲ್ಪ ಅವ್ರಿಗೆ ಎಮೋಷನ್ಸ್ ಮತ್ತೆ ರೆಸ್ಪಾನ್ಸಿಬಿಲಿಟಿ ನಡುವೆ ಸಿಗಾಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಏನ್ ಬೇಕು, ಬಟ್ ಏನನ್ ಥಿಂಕ್ ಮಾಡ್ತಾ ಇದ್ದೀನಿ, ಏನು ನನಗೆ ನಿಜವಾಗ್ಲೂ ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಏನು ಬ್ಯಾಲೆನ್ಸ್ ಆಗ್ತಾ ಇಲ್ಲ. ತುಂಬಾನೇ ಡಿಲೇ ಆಗಿರ್ಬೋದು, ಇನ್‌ಕನ್ಸಿಸ್ಟೆನ್ಸಿ ಇರ್ಬೋದು, ತುಂಬಾ ಹೆಚ್ಚಾಗಿ ಕಾಣಿಸ್ತಾ ಇದೆ. ಮತ್ತೆ ಇನ್ನೊಂದು ಏನ್ ಎಕ್ಸ್‌ಪ್ಲೈನ್ ಮಾಡ್ತಾ ಇದೆ ಇಲ್ಲಿ ಅಂದ್ರೆ ಎನರ್ಜೀಸ್, ಆನ್ ಅಂಡ್ ಆಫ್ ಎನರ್ಜೀಸ್ ತುಂಬಾ ಬರ್ತಾ ಇದೆ. ಸೊ ಮೂಮೆಂಟ್ಸು ಮತ್ತೆ ಡಿಟರ್ಮಿನೇಷನ್ ಬರೋದಕ್ಕಿಂತ ಮುಂಚೆ ಈ ಥರ ಆಗುತ್ತೆ. ಖಂಡಿತ ಅವರು ಆಕ್ಷನ್ ತಗೊಳ್ತಾರೆ ಎಸಿಟೇಷನ್ ಮಾಡ್ಕೊಂಡೇನೆ. ಸೊ ಕಮ್ಯುನಿಕೇಷನ್ ಮಾಡ್ತಾರೆ. ಸೊ ಈ ಸೈಲೆನ್ಸ್ ಏನಾದ್ರೂ ನಿಮ್ಮ ಕನೆಕ್ಷನಲ್ಲಿ ಸೈಲೆನ್ಸ್ ಇದ್ರೆ, ನಿಮ್ಮ ಕನೆಕ್ಷನಲ್ಲಿ ನೋ ಕಾಂಟ್ಯಾಕ್ಟಲ್ಲಿ ನೀವಿದ್ರೆ ಖಂಡಿತ ಆಕ್ಷನ್ ತಗೊಳ್ತಾರೆ, ಕಮ್ಯುನಿಕೇಷನ್ ಮಾಡ್ತಾರೆ ಅನ್ನೋದು ಬರ್ತಾ ಇದೆ. ಸೊ ಇದ್ರ ಜೊತೆಗೆ ಸೊ ಮುಂದೆ ಒಂದು ಫಾರ್ವರ್ಡ್ ಮೋಷನ್ ಹತ್ರ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಓವರಾಲ್ ಮೆಸೇಜಸ್ ಅಂತ ಇಲ್ಲಿ ನಾವು ನೋಡೋದಾದ್ರೆ, ಸೊ ನಿಮ್ಮ ಪಾರ್ಟ್ನರ್ ಮನಸ್ಥಿತಿ ಇವಾಗ ತುಂಬಾ ಫಿಯರ್ ಅಂಡ್ ಕನ್ಫ್ಯೂಷನ್ ಅಲ್ಲಿದೆ. ಆದ್ರೆ ಇದು ಟೆಂಪರರಿ ಆಗಿರುತ್ತೆ. ಸೊ ಇಲ್ಲಿ ತುಂಬಾ ಲರ್ನಿಂಗ್ ಸ್ಟೇಜ್ ಅಲ್ಲಿ ಇದ್ದಾರೆ. ತುಂಬಾ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅವರ ಸಿಚುಯೇಷನ್‌ನ ಅಂತ ಹೇಳ್ಬೋದು. ತುಂಬಾ ಆಕ್ಷನ್‌ನ ಅವರು ಸದ್ಯಕ್ಕೆ ಏನು ತಗೊಳಕ್ ಆಗ್ತಾ ಇಲ್ಲ. ಬಟ್ ಆಕ್ಷನ್ ಆನ್ ದ ವೇ ಅಲ್ಲಿ ಇದೆ. ಖಂಡಿತ ಆಕ್ಷನ್ ತಗೊಂತಾರೆ. ಸೊ ಅವರು ಸ್ಟಕ್ ಆಗಿದ್ದೀನಿ ಅಂತ ನಿಮ್ಮ ಹತ್ರ ವ್ಯಕ್ತಪಡಿಸಲ್ಲ. ಬಟ್ ಅವರು ನಿಜವಾಗ್ಲೂ ಸ್ಟಕ್ ಆಗಿದ್ದಾರೆ. ಸ್ವಲ್ಪ ಸ್ಥಿತಿಯಲ್ಲಿ, ಸ್ವಲ್ಪ ಟೈಮಲ್ಲಿ ಅವರು ಇದೇ ಥರ ಇರ್ತಾರೆ. ಇದೇ ಫೇಸಲ್ಲಿ ಎನರ್ಜಿ ಶಿಫ್ಟ್ ಆಗುತ್ತೆ. ಸೊ ಎಸಿಟೇಷನಲ್ಲಿ ಇರ್ಬೋದು, ಅವ್ರೀಗ ಕಂಟ್ರೋಲ್ ಮಾಡ್ತಾ ಇರ್ಬೋದು, ಮೂವ್‌ಮೆಂಟ್‌ಗೆ ಖಂಡಿತ ಬರ್ತಾರೆ. ಸೊ ನಿಮಗೆ ಗೈಡೆನ್ಸ್ ಅಂತ ಏನಾದರೂ ಸಿಗೋದಾದ್ರೆ ಇವತ್ತು ಡಿವೈನ್ ಎನರ್ಜಿಯಲ್ಲಿ, ಸೊ ನೀವು ಯಾವುದನ್ನು ಪುಷ್ ಮಾಡಕ್ ಹೋಗ್ಬೇಡಿ. ಯಾವುದಕ್ಕೂ ಪ್ರೆಷರ್ ಮಾಡೋದಕ್ಕೆ ಹೋಗ್ಬೇಡಿ. ತುಂಬಾ ಕಾಮ್ ಆಗಿರಿ, ಗ್ರೌಂಡೆಡ್ ಆಗಿರಿ. ಸೊ ಅವರೇ ವಾಪಸ್ ಬರ್ತಾರೆ. ಅವರೇ ಮುಂದಕ್ಕೆ ಬಂದು ನಿಮ್ಮ ಜೊತೆ ಪ್ರೋಗ್ರೆಸಿವ್ ಆಗಿ ಒಂದು ಪ್ರಾಮಿಸರಿ ಪ್ರೋಗ್ರೆಸ್ ಮತ್ತೆ ವಿಕ್ಟರಿನ ನಿಮಗೆ ಕೊಡ್ತಾರೆ. ಒಂದು ಟೈಮಿಂಗಲ್ಲಿ ಒಂದು ಅಲೈನ್‌ಮೆಂಟ್ ಖಂಡಿತ ಆಗತ್ತೆ ನಿಮ್ಮ ಬದುಕಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೋಪ್ ಈ ರೀಡಿಂಗಿಂದ ನಿಮಗೆ ಒಂದು ಹೋಪ್ ಆ್ಯಂಡ್ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತಾ ಭಾವಿಸ್ತೀನಿ. ಸೊ ನಿಮ್ಮ ಇದು ಪಾರ್ಟ್ನರ್ ಮೆಸೇಜಸ್ ಆಗಿದೆ. ಸೊ ಅವರಿಗೆ ಸ್ವಲ್ಪ ಫಿಯರ್ ಆ್ಯಂಡ್ ಕನ್ಫ್ಯೂಷನ್ ಖಂಡಿತ ಇದೆ. ಸ್ವಲ್ಪ ನೀವು ಪೇಷನ್ಸಿಂದ ವೇಟ್ ಮಾಡಿ. ಅವರು ಹೇಳ್ತಾ ಇರೋ ಈ ಟ್ಯಾರೋ ರೀಡಿಂಗ್ ಮುಖಾಂತರ ಸಂದೇಶ ಏನಿದೆ ನಿಮಗೆ ರೆಸನೇಟ್ ಆದರೆ ದಯವಿಟ್ಟು ಇದನ್ನ ಕೂತು ಒಂದು ಬಾರಿ ಯೋಚನೆ ಮಾಡಿ ಅಂತ ಹೇಳ್ತಾ, ಸೊ ಲೆಟ್ ಮಿ ಪಿಕ್ ದ ಏಂಜಲ್ ಕಾರ್ಡ್ಸ್ ಫಾರ್ ಯು. ಸೊ ಏಂಜಲ್ ಗೈಡೆನ್ಸ್ ಇಂದ ನಿಮಗೆ ಏನ್ ಸಂದೇಶ ಬರ್ತಾ ಇದೆ ನೋಡೋಣ. ಓಕೆ. 0505 ಬರ್ತಾ ಇದೆ. ಅನ್‌ಎಕ್ಸ್‌ಪೆಕ್ಟೆಡ್ ಶಿಫ್ಟ್ ಅಂತ ಬರ್ತಾ ಇದೆ ನೋಡಿ ಇಲ್ಲಿ. ತುಂಬಾನೇ ನಿಮಗೆ ಡಿವೈನ್ ಇಂಟರ್ವೆನ್ಷನ್ ಆಗಿದೆ. ಸಡನ್ ಚಾಲೆಂಜಸ್ ಬರುತ್ತೆ. ತುಂಬಾ ಸರ್ಪ್ರೈಸಸ್, ಗಟ್ ಫೀಲಿಂಗ್ ಸ್ಟ್ರಾಂಗ್ ಅಲ್ಲಿ ಇಟ್ಕೊಳ್ಳಿ. ಖಂಡಿತ ನಿಮಗೆ ಚೇಂಜಸ್ ಆಗುತ್ತೆ. ಆಕ್ಷನ್ ಅಂತ ಬರ್ತಾ ಇದೆ. ಟೇಕ್ ಆಕ್ಷನ್. ನೀವು ಯಾವುದೋ ಒಂದು ಸ್ಟಾರ್ಟ್ ಮಾಡಿದ್ದೀರಾ. ಯಾವುದೋ ಒಂದು ಫ್ರೆಶ್ ಸ್ಟಾರ್ಟ್ ಆಗಿರ್ಬೋದು, ಹೋಪ್ ಇಟ್ಕೊಂಡಿರ್ಬೋದು, ನ್ಯೂ ಬಿಗಿನಿಂಗ್‌ಗೋಸ್ಕರ ವೇಟ್ ಮಾಡ್ತಾ ಇರೋದಾಗಿರ್ಬೋದು. ಸೊ ಇವಾಗ ನೀವು ಆಕ್ಷನ್ ತಗೊಳ್ಳುವಂಥ ಸ್ಟೇಜಲ್ಲಿ ಇದ್ದೀರಾ. ಸ್ವಲ್ಪ ಪೇಷನ್ಸಿಂದ ವೇಟ್ ಮಾಡಿ. ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಬರ್ತಾರೆ. ನೀವು ಅವಾಗ ಆಕ್ಷನ್ ತಗೋಬಹುದು. ನಿಮ್ಮ ಪೇಷನ್ಸ್‌ಗೆ, ಒಂದು ಎಫರ್ಟ್ಸ್‌ಗೆ ಒಂದು ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ ಅಂತ ಹೇಳ್ತಾ ಈ ರೀಡಿಂಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇದೇ ಥರ ರೀಡಿಂಗ್, ಪರ್ಸನಲ್ ರೀಡಿಂಗ್ ಬೇಕಾದರೆ ದಯವಿಟ್ಟು ನೀವು ನನ್ನ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.